ಆತ್ಮೀಯರೇ, ಎಲ್ಲರಿಗೂ ಕೂಡ ನಮಸ್ಕಾರ. ಇಲಾಖೆ ಇತ್ತೀಚೆಗೆ ತಿಳಿಸಿರುವಂತೆ SATSನಲ್ಲಿ ನಮ್ಮ ಪಾಠ ಯೋಜನೆಯನ್ನು ಅಪ್ಲೋಡ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಕೆಲವು ಸ್ನೇಹಿತರು ಮಾಹಿತಿಯನ್ನು ಕೇಳಿದ್ದರಿಂದಾಗಿ ನಾನು ಈ ಒಂದು ವಿಡಿಯೋವನ್ನು ತಮಗಾಗಿ ಶೇರ್ ಮಾಡ್ತಾ ಇದ್ದೇನೆ. ಸೊ ಮೊದಲಿಗೆ ಇಲ್ಲಿ ತಾವು ಗಮನಿಸ್ಬೋದು, ಇದೊಂದು ಲಿಂಕ್ ಇದೆ. ಸೊ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಸೈಟ್ಗೆ ಎಂಟರ್ ಆಗ್ತೀವಿ. ಸೊ ಈಗ ತಾವು ಗಮನಿಸ್ಬೋದು. ಸೊ ಇಲ್ಲಿ ಸೈಟಿಗೆ ಎಂಟರ್ ಆದ ನಂತರ ಇಲ್ಲಿ ಟೀಚರ್ಸ್ ಅಂತ ಇದೆ. ಸೊ ಟೀಚರ್ಸ್ ಅಂತ ಇರುವಲ್ಲಿ ಇಲ್ಲಿ ತಾವು ನೋಡಿ ಟೀಚರ್ಸ್ ಅಂತ ಇದೆ. ಸೊ ಟೀಚರ್ಸನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ನಂತರ ಇಲ್ಲಿ ನಮ್ಮ KGID ನಂಬರನ್ನು ಹಾಕಿ ಲಾಗಿನ್ ಆಗಬೇಕು. ಗೌರ್ಮೆಂಟ್ ಟೀಚರ್ ಆದರೆ, ಪ್ರೈವೇಟ್ ಸ್ಕೂಲ್ ಟೀಚರ್ಸ್, ಎಡೆಡ್ ಸ್ಕೂಲ್ ಟೀಚರ್ಸ್ ಆದರೆ ಅವರ ಟೀಚರ್ ID ನಂಬರ್ ಅಂತ ಇದೆ. ಆ ID ನಂಬರನ್ನು ಹಾಕಿ ನಂತರ ಸೆಂಡ್ OTP ಅಂಥೇಳಿ ಕ್ಲಿಕ್ ಮಾಡಬೇಕು. ಆವಾಗ ನಮಗೊಂದು OTP ಬರುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಾನು ನಿಮಗೆ ತೋರಿಸ್ತೀನಿ. ಟೀಚರನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಾನು ಟೀಚರ್ ಅಂಥೇಳಿ. ನೆಕ್ಸ್ಟ್ ನಾನು ನನ್ನ KGID ನಂಬರ್ ಹಾಕಿ ನಂತರ ಸೆಂಡ್ OTP ಅಂತ ನಾನು ಕಳಿಸ್ದೆ. ಸೊ ಇವಾಗ ಮೇಲ್ಗಡೆ ನನಗೊಂದು OTP ಬರುತ್ತೆ. ಸೊ OTP ನೋಟಿಫಿಕೇಷನ್ ಇಲ್ಲಿ ತಾವು ಗಮನಿಸ್ಬೋದು. ಇವಾಗ ನಾನು OTPಯನ್ನು ಹಾಕ್ತಾಯಿದ್ದೀನಿ. ಸೊ ನಂತರ ನಾನು ವೆರಿಫೈ ಅಂತ ಕೊಟ್ಟೆ. ಸೊ ಇವಾಗ ನನಗೆ ಲಾಗಿನ್ ಆಯಿತು. ಸೊ ಆಲ್ರೆಡಿ ನಾನು ಲಾಗಿನ್ ಆಗಿರೋದ್ರಿಂದ ಲಾಗಿನನ್ನು ತೋರಿಸ್ತಾ ಇದೆ. ಸೊ ಇದಾದ ನಂತರ ನೆಕ್ಸ್ಟ್ ನಾನು ಮಾಡಬೇಕಾಗಿರೋದು, ಇಲ್ಲಿ ಸಿಂಬಲ್ಸ್ ಇದ್ದಾವೆ, 3 ಸಿಂಬಲ್ಸ್. ಅದರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಟೀಚರ್ ಪ್ರೊಫೈಲ್, ಲೆಸನ್ ಪ್ಲ್ಯಾನ್ ಮತ್ತು ಅಸೆಸ್ಮೆಂಟ್ ಅಂತ ಓಪನ್ ಆಗುತ್ತೆ. ಸೊ ಇದರಲ್ಲಿ ನಾನೀಗ ಲೆಸನ್ ಪ್ಲ್ಯಾನ್ ಅಪ್ಲೋಡ್ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ನಾನು ಲೆಸನ್ ಪ್ಲ್ಯಾನ್ ಮೇಲೆ ಕ್ಲಿಕ್ ಮಾಡಿದಾಗ ಹಿಂಬದಿ ಪೇಜ್ನಲ್ಲಿ ಒಂದು ಕ್ಯಾಲೆಂಡರ್ ಓಪನ್ ಆಗುತ್ತೆ. ಸೊ ಈ ಕ್ಯಾಲೆಂಡರ್ ಓಪನ್ ಆದಾಗ ನಾನು ಯಾವ ದಿನದಿಂದ ಯಾವ ದಿನದವರೆಗೆ ಮಾಡ್ತಾಯಿದ್ದೀನಿ. ಇಲ್ಲಿ ನಾವು ಒಂದು ದಿನದ ಲೆಸನ್ ಪ್ಲ್ಯಾನ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಇಡೀ ಪಾಠದ್ದು ಎಷ್ಟು ದಿವಸಕ್ಕೆ ಆ ಪೀರಿಯಡನ್ನು ನಾವು ಹಾಕ್ಕೊಳ್ತೀವಿ. ಫಾರ್ ಎಕ್ಸಾಂಪಲ್ ಒಂದು ಘಟಕ ಮುಗಿಸೋದಕ್ಕೆ ನಮಗೆ 4 ಅವಧಿಗಳು ಬೇಕು ಅಂದರೆ 4 ದಿನ ಬೇಕು ಅಂದರೆ ನಾವು ಈ ಡೇಟ್ನಿಂದ ಈ ಡೇಟ್ವರೆಗೆ ಅಂಥೇಳಿ ಡೇಟನ್ನು ಕೂಡ ಹಾಕೋಬೋದು. ಈಗ ಜಸ್ಟ್ 29ನೇ ತಾರೀಕಿಗೆ ನಾನು ಕ್ಲಿಕ್ ಮಾಡ್ತಾಯಿದ್ದೀನಿ. ಅದ್ರ ಮೇಲೆ ಟ್ಯಾಪ್ ಮಾಡಿದರೆ ಸಾಕು, ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಗಮನಿಸಬಹುದು. ಸೊ ಫ್ರಾಮ್ ಡೇಟ್ ಇದೆ ಟು ಅಂದರೆ ಎಲ್ಲಿಂದ ಎಲ್ಲಿವರೆಗೆ ಅಂತ, ಯಾವ ಡೇಟಿಂದ ಯಾವ ಡೇಟಿನವರೆಗೆ. ಆಮೇಲೆ ಮೀಡಿಯಮ್ ಅಂತ ಇದೆ, ಕನ್ನಡ ತೊಗೊಂಡಿದ್ದೀವಿ. ಕ್ಲಾಸು ಯಾವ ಕ್ಲಾಸನ್ನು ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಲ್ಯಾಂಗ್ವೇಜ್ ಗ್ರೂಪ್ ಅಂತ ಇರುತ್ತೆ, ಅದು ನೀವು ಟಚ್ ಮಾಡಿದ ತಕ್ಷಣ ಬರುತ್ತೆ, ಅಂದರೆ ಡ್ರಾಪ್ ಡೌನ್ ಮೆನ್ಯೂನಲ್ಲಿ ಇರುತ್ತೆ, ಅದು ಬರುತ್ತೆ. ಆಮೇಲೆ ನಂತರ ಸಬ್ಜೆಕ್ಟ್ ಅಂತ ಇದೆ, ನಮ್ಮ ಸಬ್ಜೆಕ್ಟನ್ನು ಹಾಕಬೇಕು, ಯಾವ ಚಾಪ್ಟರ್ನ ತೊಗೋತೀವಿ ಅದನ್ನು ಹಾಕಬೇಕು. ಸೊ ಇದು ಪ್ರೊಸೀಜರ್. ಸೊ ಇಲ್ಲಿ ನಾನು ಡೇಟು 29ನೇ ತಾರೀಕಿಂದ ತೊಗೊಂಡಿದ್ದೀನಿ. ಸೊ ನೆಕ್ಸ್ಟ್ ನಾನೀಗ 31ನೇ ತಾರೀಕಿಗೆ, ಫಾರ್ ಎಕ್ಸಾಂಪಲ್ 3 ದಿನಕ್ಕೆ ಒಂದು ಪಾಠ ಆಗುತ್ತೆ ಅಂದ್ಕೊಳ್ಳೋಣ. ಸೊ 3 ದಿವಸಕ್ಕೆ ನಾನು ಕ್ಯಾಲೆಂಡರ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಡೇಟ್ ಚೇಂಜ್ ಆಗಿರುತ್ತೆ, ತಾವು ಗಮನಿಸ್ಬೋದು. ನಂತರ ಮೀಡಿಯಮ್ ಕನ್ನಡ ಅಂತ ಇದೆ. ಕ್ಲಾಸು ನಾನು ತೊಗೋತಾ ಇದ್ದೀನಿ ಇವಾಗ. ಸೊ 10th ಕ್ಲಾಸ್. ಸೆಲೆಕ್ಟ್ ಗ್ರೂಪ್ ಇದೆ. ಸೊ ಗ್ರೂಪು ನಮ್ಮ ಲ್ಯಾಂಗ್ವೇಜ್ ಸೆಲೆಕ್ಟ್ ಆಗಿ ಏನು SATSನಲ್ಲಿ ಎಂಟ್ರಿ ಇರುತ್ತೆ ಆಲ್ರೆಡಿ, ಅದೇ ಬರುತ್ತೆ. ಆಮೇಲೆ ಸಬ್ಜೆಕ್ಟ್, ನನ್ನ ಸಬ್ಜೆಕ್ಟ್ ಯಾವುದು ಅಂತ ಅಂದರೆ ನಾನು ಸೋಷಿಯಲ್ ಸೈನ್ಸ್ ಹಾಕ್ತಾಯಿದ್ದೀನಿ. ಆಮೇಲೆ ಚಾಪ್ಟರ್ ಹೆಸರು ಅಂದರೆ ಪಾಠದ ಹೆಸರು, ಘಟಕದ ಹೆಸರನ್ನು ನಾನಿಲ್ಲಿ ಹಾಕೋಬೇಕಾಗತ್ತೆ. ಸೊ ಇಂಡಿಯಾಸ್ ಫಾರೆಸ್ಟ್ ಸೋರ್ಸಸ್, ಭಾರತದ ಅರಣ್ಯ ಸಂಪತ್ತು, ಈ ಪಾಠವನ್ನು ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಅದಾದ ನಂತರದಲ್ಲಿ ಲರ್ನಿಂಗ್ ಔಟ್ಕಮ್, ಈ ಒಂದು ಘಟಕವನ್ನು ಬೋಧನೆ ಮಾಡೋದ್ರಿಂದ ಮಕ್ಕಳಿಂದ ನಾವು ಲರ್ನಿಂಗ್ ಔಟ್ಕಮನ್ನು ಏನು ನಿರೀಕ್ಷೆ ಮಾಡ್ತಾಯಿದ್ದೀವಿ ಅಂತ ಅದನ್ನು ನಾವಿಲ್ಲಿ ಟೈಪ್ ಮಾಡಿ ಹಾಕಬೇಕು. ಫಾರ್ ಎಕ್ಸಾಂಪಲ್ ಭಾರತದ ಅರಣ್ಯಗಳ ವಿಧಗಳನ್ನು ತಿಳಿಯುವರು, ಹಾಗೆ ಭಾರತದ ಅರಣ್ಯಗಳ ಲಕ್ಷಣಗಳನ್ನು ತಿಳಿಯುವರು, ಅರಣ್ಯಗಳ ವಿವಿಧ ವಿಧಗಳಲ್ಲಿ ಬರುವಂತಹ ಮರಗಿಡಗಳು, ಬೆಳೆಯುವಂಥ ಮರಗಿಡಗಳ ಬಗ್ಗೆ ತಿಳಿದುಕೊಳ್ತಾರೆ. ಈ ರೀತಿ ನಾವು ಲರ್ನಿಂಗ್ ಔಟ್ಕಮನ್ನು ಹಾಕಿ ನಂತರ ಇದಕ್ಕೆ ಬಳಸಬಹುದಾದಂತಹ ಟೀಚಿಂಗ್ ಏಡ್ ಏನು. ಫಾರ್ ಎಕ್ಸಾಂಪಲ್ ಇದಕ್ಕೆ ಭಾರತದ ಭೌಗೋಳಿಕ ನಕ್ಷೆ, ಆಮೇಲೆ ಅರಣ್ಯಗಳ ವಿಧಗಳ ಚಾರ್ಟ್ ತಯಾರು ಮಾಡಿದರೆ ಚಾರ್ಟನ್ನು ಹಾಕೋಬೋದು. ಹೀಗೆ ಯಾವ ಟೀಚಿಂಗ್ ಏಡನ್ನು ನಾವು ಬಳಸ್ತೀವಿ ಆ ಟೀಚಿಂಗ್ ಏಡನ್ನು ಅಲ್ಲಿ ಹಾಕ್ಕೊಳ್ಬೇಕು. ನಂತರ ಪ್ರೋಸೆಸ್ ಆ್ಯಂಡ್ ಆ್ಯಕ್ಟಿವಿಟಿ ಅಂತ ಇದೆ. ಇದರಲ್ಲಿ ನಾವೇನು ಹೇಳ್ತೀವಿ, ಕಲಿಕಾ ಪೂರ್ವ ಚಟುವಟಿಕೆ ಏನು ಮಾಡ್ತೀವಿ ಅಂತೇಳಿ. ರೈಮ್ಸ್ ಆ್ಯಂಡ್ ಸಾಂಗ್ಸ್ ಅಂತ ಇದೆ, ಸ್ಟೋರಿ ಟೆಲ್ಲಿಂಗ್, ಪಿಕ್ಚರ್ ಟಾಕ್, ಪಿಕ್ಚರ್ ರೀಡಿಂಗ್ ಅಂತ ಇದೆ,
ಸರ್ಕಲ್ ಟೈಮ್ ಆರ್ ಗ್ರೂಪ್ ಕನ್ವರ್ಸೇಷನ್, ಸಿಂಪಲ್ ಕ್ವಶನಿಂಗ್ ಅಂತ ಇದೆ. ಸೊ ಬೋರ್ಡ್ ಡಿಸ್ಪ್ಲೇಸ್ ಅಂತ ಇದೆ. ಸೊ ನಾನು ಇದರಲ್ಲಿ ಸಿಂಪಲ್ ಕ್ವಶನಿಂಗ್ ಜಸ್ಟ್ ತಮಗೆ ಹೇಳುವುದಕ್ಕಾಗಿ ತಗೊಳ್ತಾ ಇದ್ದೀನಿ. ಆಮೇಲೆ ಡೆವಲಪ್ಮೆಂಟ್ ಫೇಸಲ್ಲಿ ಅಂದರೆ ಈ ಪಾಠದ ಒಂದು ಏನು ನಾವು ವಿವರಿಸ್ತಾ ಹೋಗ್ತೀವಿ ಅಲ್ಲಿ ಏನೇನು ಆ್ಯಕ್ಟಿವಿಟಿ ಮಾಡ್ತೀವಿ. ಸೊ ಗ್ರೂಪ್ ಆ್ಯಕ್ಟಿವಿಟಿ ಮಾಡ್ತೀವಿ. ಆಮೇಲೆ ಯೂಸ್ ಆಫ್ ಮಾಡೆಲ್ಸ್ ಆ್ಯಂಡ್ ರಿಯಲ್ ಆಬ್ಜೆಕ್ಟ್ಸ್ ಅಂತ ಇದೆ, ಅದನ್ನು ನಾವು ಯೂಸ್ ಮಾಡ್ಕೋಬೋದು. ಫೇಸ್ ಅಂತ ಇದೆ ಅಂದರೆ ನಾವು ಉಪಸಂಹಾರ ಅಂತೀವಲ್ಲ ಅಲ್ಲಿ. ಸಮರೈಸಿಂಗ್ ಆ್ಯಂಡ್ ರೀಕ್ಯಾಪ್ಚುಲೇಷನ್ ಇದೆ, ಡ್ರಾಯಿಂಗ್ ಆ್ಯಂಡ್ ಕಲರಿಂಗ್ ಇದೆ, ಕ್ವಶನ್ ಬ್ಯಾಗ್ ಬಾಕ್ಸ್ ಇದೆ, ಸೆಲ್ಫ್ ಇವ್ಯಾಲ್ಯುಯೇಷನ್ ಇದೆ, ಕನೆಕ್ಟಿಂಗ್ ಟು ರಿಯಲ್ ಲೈಫ್ ಇದೆ, ಗ್ರೂಪ್ ಪ್ರೆಸೆಂಟೇಷನ್ ಅಂತ ಇದೆ. ಸೊ ಸಮರೈಸಿಂಗ್ ಆ್ಯಂಡ್ ರೀಕ್ಯಾಪ್ಚುಲೇಷನನ್ನು ನಾನು ತೊಗೊಂಡಿದ್ದೀನಿ. ಸೊ ಗ್ರೂಪ್ ರಿಪ್ರೆಸೆಂಟೇಷನ್ನು ಕೂಡ ಇದರಲ್ಲಿ ಮಾಡ್ಬೋದು. ಸೊ ಇವೆರಡು ಆ್ಯಕ್ಟಿವಿಟಿನ ನಾನು ತೊಗೊಂಡಿದ್ದೀನಿ. ಸೊ ಇದಿಷ್ಟು ನಂದು ಲೆಸನ್ ಪ್ಲ್ಯಾನ್ ಇವಾಗ ರೆಡಿ ಆಯಿತು. ಸೊ ಲಾಸ್ಟಲ್ಲಿ ಬಂದು ಅಸೆಸ್ಮೆಂಟನ್ನು ಹೆಂಗೆ ಮಾಡ್ತೀವಿ ಅಂತಂದರೆ, ಸೊ LBA ಆಧಾರಿತ ಘಟಕ ಪರೀಕ್ಷೆಯನ್ನು ಮಾಡುವುದು, ಹಾಗೆ ಇನ್ನೊಂದು ರಸಪ್ರಶ್ನೆಯನ್ನು ಕೂಡ ಮಾಡ್ಬೋದು. ಸೊ ಹೀಗೆ ಇದನ್ನು ಅಸೆಸ್ಮೆಂಟ್ ಹೆಂಗೆ ಮಾಡ್ತೀವಿ ಅಂತ, ಮೌಲ್ಯಮಾಪನ ಹೆಂಗೆ ಮಾಡ್ತೀವಿ ಅಂತೇಳಿ ಇಲ್ಲಿ ಹಾಕಿ, ತದನಂತರದಲ್ಲಿ ನಾವು ಇಲ್ಲಿ ಕೆಳಗಡೆ ಸೇವ್ ಅಂತ ಇದೆ, ತಾವು ಗಮನಿಸಬೇಕು. ಇಲ್ಲಿ ಸೇವ್ ಅಂತ ಇದೆ. ಸೊ ಸೇವ್ ಮೇಲೆ ಕ್ಲಿಕ್ ಮಾಡಿದರೆ ಈ ಲೆಸನ್ ಸೇವ್ ಆಗುತ್ತೆ. ಸೊ ಸಪೋಸ್ ಇದನ್ನು ಸೇವ್ ಮಾಡಿದ ನಂತರ ನನಗೇನೋ ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು ಅಂತಂದರೆ, ಸೊ ನಾನು ವಾಪಸ್ ಏನು ಮಾಡಬೇಕು, ನಾನು ಈಗಾಗಲೇ ತಯಾರಿಸಿರುವಂಥ ಒಂದು ಲೆಸನ್ ಪ್ಲ್ಯಾನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡಿದಾಗ ನನಗೆ ಇದು ಓಪನ್ ಆಗುತ್ತೆ. ಸೊ ಇಲ್ಲಿ ನನಗೆ ಏನಾದ್ರು ಬದಲಾವಣೆಗಳನ್ನು ಮಾಡ್ಕೊಳ್ಬೇಕಿದ್ರೆ ನಾನು ಅಪ್ಡೇಟ್ ಅಂತ ಇದೆ, ಸೊ ಅಪ್ಡೇಟನ್ನು ಕೊಡಬೇಕು. ಇಲ್ಲ ಇದು ಚೇಂಜ್ ಆಗಬೇಕಿದೆ, ಬೇರೆ ಆಗಬೇಕಿದೆ ಅಂತಾರೆ ಡಿಲೀಟನ್ನು ಮಾಡ್ಕೋಬೋದು, ಇಲ್ಲ ಕ್ಲೋಸ್ ಅಂತ ಕೊಟ್ಟರೆ ಬ್ಯಾಕ್ ಹೋಗುತ್ತೆ. ಸೊ ಇಷ್ಟು ಮಾಹಿತಿಯನ್ನು ತಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ಸೊ ಲೆಸನ್ ಪ್ಲ್ಯಾನನ್ನು ನಾವು ತಯಾರು ಮಾಡ್ಕೊಳ್ಬೇಕಾದ್ರೆ ಒಂದು ದಿನದ ಲೆಸನ್ ಪ್ಲ್ಯಾನನ್ನು ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ ಆ ಒಂದು ಘಟಕ ಏನು ಪೂರ್ತಿಯಾಗಿ ನಾವು ಹಾಕಿದಾಗ ಅಲ್ಲಿ ಕಲಿಕಾ ಫಲಗಳು ಮತ್ತು ಅದಕ್ಕೆ ಅಸೆಸ್ಮೆಂಟ್ಗಾಗಿ ನಾವು ಬಳಸುವಂತಹ ವಿಧಾನಗಳು ಇವೆಲ್ಲವನ್ನು ಸಹಿತ ನಾವಲ್ಲಿ ಹಾಕಬೇಕಾಗತ್ತೆ. ಅಸೆಸ್ಮೆಂಟಲ್ಲಿ ನಾವು LBA ಆಧಾರಿತ ಮೌಲ್ಯಮಾಪನವನ್ನು ಮಾಡ್ಬೋದು. ಆಮೇಲೆ LBA ಆಧಾರಿತ ಪ್ರಶ್ನೆಗಳನ್ನು ಕೊಡುವುದರ ಮೂಲಕ ರಸಪ್ರಶ್ನೆಗಳನ್ನು ಮಾಡ್ಬೋದು, ಅಥವಾ ಮೌಖಿಕ ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ನಾನು ಅಸೆಸ್ಮೆಂಟನ್ನು ಮಾಡ್ಬೋದು. ವಿಭಿನ್ನವಾಗಿ ನಾವು ಅಸೆಸ್ಮೆಂಟನ್ನು ಮಾಡ್ಬೋದಾಗಿದೆ. ಅದು ಯಾವುದು ತಮಗೆ ಸೂಕ್ತ ಆಗುತ್ತೋ ಅದನ್ನಲ್ಲಿ ತಾವು ಹಾಕ್ಕೊಳ್ಬೋದು ಅಂತ ಹೇಳ್ತಾ, ಸೊ ಈ ಲಿಂಕ್ ಏನಿದೆ ಅಂದರೆ ಈ ಲಾಗಿನ್ ಆಗುವಂಥ ಲಿಂಕ್ ಏನಿದೆ, ಲಿಂಕನ್ನು ಈ ಗ್ರೂಪ್ ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಆ ಲಿಂಕನ್ನು ತಾವು ಬಳಸ್ಕೊಳ್ಬೋದು ಅಂತ ಹೇಳ್ತಾ ಆ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.